Happy New Year, guys. Happy New Year. I'm vibrating. I don't know why. ಹ್ಯಾಪಿ ನ್ಯೂ ಇಯರ್ ಅಣ್ಣ. ತಾಗೆಸಾಡು ಬಾಗ ತಾಗೆಸಾಡು ಸೆಲ್ಫಿ ಒಳ್ಳೇದಾಗ್ಲಿ. ರಾತ್ರಿಯಿಂದ ವಿಶ್ ಮಾಡಿಲ್ವಾ? ತರಕಾರಿ ಸಾಂಬಾರು ರೈಸು. ಸೇಮ್ ಟು ಯು ಪಾ. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಹ್ಯಾಪಿ ನ್ಯೂ ಇಯರ್. ಗೈಸ್ ಪಾಸ್ ಮಾಡ್ದು ಬಂದ್ರು ಇವನ್ಗೆ ಸೇಮ್ ನಿಂತಾರನೆ ಎಲ್ಲರೂ. ನೋಡು ಶಬಾಷ್. ಅದನ್ನೆಲ್ಲ ನಿನ್ನೆ ನೋಡ್ತಾ ಇರೋದು ನಂದು. RCB ಹೋಗಿದ್ವಲ್ಲ, ಹೇಳು ಆ ಥರ ಕಾರ್ಗೂ ಒಂದು ಜಯಂಟ್ ವೀಲ್ ಮಾಡ್ಬಿಡ್ಯಾರೆ. ಬೆಂಗಳೂರಲ್ಲಿ ಇರೋರೆಲ್ಲ ಇಲ್ಲೇ ಇದ್ದಾರ. ಆ ನೀರು ಯಾಕೆ ಬ್ಲೂ ಇದೆ ಗೊತ್ತಾ? ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ ಇಲ್ಲಿ. ನೋಡಿ ಇವೆಲ್ಲ ಹೆಂಗಿದೆ. ಹೇ ಗೈಸ್, ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇದು 2025 ಡಿಸೆಂಬರ್ 11:59 ನೋಡ್ಕೊಳ್ಳಿ. ಸೊ ಇವಾಗ ಶುರು ಮಾಡ್ತಾಯಿನಿ. ಇನ್ನೂ ಆಗಿಲ್ಲ, ನೋಡೋಣ ಯಾವಾಗ ಆಗುತ್ತೆ. 11:59. ಇಟ್ಸ್ 11:59. 12 ಆಗುತ್ತೆ. 12. Happy New Year, guys. Happy New Year, everyone. ಹ್ಯಾಪಿ ನ್ಯೂ ಇಯರ್ ಫಾರ್ ಎವ್ರಿ ಒನ್. ನೀವೇನೇನು ಅನ್ಕೊತೀರೋ ಅದನ್ನು ಎಲ್ಲದನ್ನು ಅಚೀವ್ ಮಾಡ್ತೀರಾ. ಮ್ಯಾನಿಫೆಸ್ಟ್ ಫಾರ್ ದಟ್, ವರ್ಕ್ ಫಾರ್ ದಟ್. ಸೊ ಖಂಡಿತ ಯಾರ್ಯಾರು ಏನೇನು ಅನ್ಕೊತೀರೋ ಎಲ್ಲ ಆಗುತ್ತೆ. ವೈಬ್ರೇಟಿಂಗ್, ಐ ಡೋಂಟ್ ನೋ ವೈ. 2026 ಇಟ್ಸ್ ಗೋನ್ ಬಿ ವೆರಿ ಬ್ಯೂಟಿಫುಲ್ ಇಯರ್ ಎಲ್ರಿಗೂ, ಎಲ್ಲರ ಜೀವನದಲ್ಲೂ. ಜಸ್ಟ್ ವರ್ಕ್ ಫಾರ್ ಇಟ್ ಅಷ್ಟೇ. ನೀವು ಎಷ್ಟು ಒಳ್ಳೇದು ಮಾಡ್ತೀರೋ ಅಷ್ಟು ಒಳ್ಳೇದು ನಿಮಗೆ ಬರುತ್ತೆ. ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸಿ ಆಯಿತಾ. ನೀವು ಒಳ್ಳೆಯವರಾಗಿರಿ, ತುಂಬ ಒಳ್ಳೆಯವರಾಗಿರ್ಬೇಡಿ, ಜನ ಯೂಸ್ ಮಾಡ್ಕೊಂಬಿಡ್ತಾರೆ. ಸೊ ಎಲ್ಲರಿಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಸೊ ನಂದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಂಗೆ ಯೂಶ್ವಲಿ ಈ ಥರ ಎಲ್ಲ ನ್ಯೂ ಇಯರ್ ದಿವಸ ಹೊರಗಡೆ ಇರೋದು, ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಬೇರೆ ಟೈಮಲ್ಲಿ ಆಚೆ ಇರ್ತೀನಿ. ಈಗ ಎಲ್ಲರೂ ಹೊರಗಡೆ ಇರ್ತಾರೆ, ಆಚೆ ಸೆಲೆಬ್ರೇಷನ್, ತಳ್ಳಾಟ, ನೂಕಾಟ, ಕ್ಯೂ ರಶ್ ಅವೆಲ್ಲ. ಹ್ಯಾಪಿ ನ್ಯೂ ಇಯರ್ ಮುರಾರಿ. ಹ್ಯಾಪಿ ನ್ಯೂ ಇಯರ್ ಅಣ್ಣ. ಹ್ಯಾಪಿ ನ್ಯೂ ಇಯರ್. హ్యాపీ న్యూ ఇయర్. హ్యాపీ న్యూ ఇయర్. ఇయర్ చేంజ్ అయింది, నువ్వు చేంజ్ అవు. ఇయర్ చేంజ్ అయింది, నువ్వు చేంజ్ అవు. ఇయర్ చేంజ్ అయింది, నేను చేంజ్ అవుతా. నేను ఎంత చేంజ్ చేయాలని అందరూ షాక్ అవుతారు. తాగేశాడు, బాగా తాగేశాడు. చేంజ్ అవు. ఆల్ ద వెరీ బెస్ట్ ఫర్ యువర్ ఫ్యూచర్. ఓకే అన్న. ఓకే, ఆల్ ద వెరీ బెస్ట్ మురారి. ఎంజాయ్. ಬಾಯ್. ಸೊ ಗೈಸ್, ಇಷ್ಟೇ ಹೇಳ್ತಾ ಇರೋದು ಎಲ್ರಿಗೂ. ಆಲ್ ದ ವೆರಿ ಬೆಸ್ಟ್. ಸೊ ಇವತ್ತಿಂದನೇ ಶುರು ಮಾಡ್ತೀನಿ. ನಾಳೆ ನಾನು ನನ್ನ ತಮ್ಮಂದಿರು ಮತ್ತು ನಾನು ಧ್ರುವ, ಸಂಜನಾ, ಚರು ಮತ್ತು ನಂದನ್ ಬರ್ಬೋದು. ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಚೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟಾಗಿ ವ್ಲಾಗಲ್ಲಿ. ಸೊ ಅದಕ್ಕೆ ಇವಾಗಲೇ ಶುರು ಮಾಡಿದೆ. ನೋಡಿ 12 ಗಂಟೆಗೆ ನಾನು ನಿಮ್ಮ ಜೊತೆ ಇದ್ದೀನಿ. ಧ್ರುವ ಅವನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾನೆ. ಸೊ ನನಗೆ ಯಾರೂ ಇಲ್ಲ ಗೈಸ್. ಒಬ್ಬರು ಕಾಲ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಏನೂ ಹೇಳಿಲ್ಲ. ನಾನು ಯಾರಿಗೂ ಹೇಳಿಲ್ಲ. ಸೊ ನನಗೂ ಯಾರೂ ಹೇಳಿಲ್ಲ. ಇಟ್ಸ್ ಓಕೆ, ಫೈನ್. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್. ದೇವ್ರು ಏನು ಕೊಟ್ಟಿದ್ದಾನೆ ನನಗೆ ಅದ್ರಲ್ಲಿ ಖುಷಿಯಾಗಿದ್ದೀನಿ. ಖುಷಿಯಾಗಿ ಇಟ್ಟಿದ್ದಾನೆ ಆ್ಯಕ್ಚುಲಿ. ಆ್ಯಂಡ್ ಸೊ ಅಷ್ಟೇ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ತುಂಬ ಮಾತಾಡಬೇಕು, ಹೇಳಬೇಕು ಅಂತ ಅಂದ್ಕೊಂಡೆ. ಆಲ್ ದ ವೆರಿ ಬೆಸ್ಟ್ ಗೈಸ್. ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ಡೂ ವೆಲ್, ಬೆಸ್ಟ್ ಆಫ್ ಲಕ್. ಚೆನ್ನಾಗಿ ಮಾಡಿ ನಿಮ್ಮ ಲೈಫಲ್ಲಿ. ಏನಾದರೂ ಒಂದು ಸಾಧಿಸಿ. ಮುಂದಿನ ವರ್ಷ ನೀವು ತಿರುಗಿದ್ರೆ ಇದನ್ನೇನೋ ಮಾಡಿದ್ದೀನಿ ಅಂತ ಅಂದ್ಕೊಬೇಕು ಅಷ್ಟೇ. ಸೊ ಇಲ್ಲಿಗೆ ಮುಗಿಸ್ತಾ ನೀನು ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ವಿ ಹ್ಯಾವ್ ಟು ಗೋ. ನೋಡೋಣ ನಾಳೆ ಎಲ್ಲೆಲ್ಲಿಗೆ ಹೋಗ್ತೀವಿ. ನನಗೇನು ಅಷ್ಟೊಂದು ಚೇಂಜ್ ಅನ್ಸಲ್ಲ. ಇಟ್ಸ್ ನಾರ್ಮಲ್ ಡೇ. ಬಟ್ ಇಯರ್ ಚೇಂಜ್ ಆಗಿದೆ. ಟೈಮ್ ಓಡ್ತಾನೆ ಇರುತ್ತೆ, ದೊಡ್ಡವ್ರು ಆಗ್ತಾನೆ ಇರ್ತೀವಿ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಬರುತ್ತೆ. ಸೊ ಅದ್ರ ತಕ್ಕಂತೆ ನಾವು ಬದಲಾಗಬೇಕು. ನೀವು ಬದಲಾಗಿ. ನಿಮ್ಮ ಒಂದು ಹುಡುಗಾಟಿಗೆ ಇದ್ರೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಸೊ ನಿಮ್ಮ ಅಪ್ಪ ಅಮ್ಮಂಗೆ, ನಿಮ್ಮ ಅಣ್ಣ ತಮ್ಮದಿರಿಗೆ ಎಲ್ರಿಗೂ ಖುಷಿ ಆಗುತ್ತೆ ಗೈಸ್. ಚೇಂಜಸ್, ಯು ಕ್ಯಾನ್ ಸಿ ಚೇಂಜಸ್ ಇನ್ ದೇರ್ ಫೇಸ್, ಇನ್ ದೇರ್ ಬಿಹೇವಿಯರ್. ನಿಮ್ಗೆ ರೆಸ್ಪೆಕ್ಟ್ ಕಾಂಟ್ ಬಿ ಆಸ್ಡ್, ಇಟ್ ಹ್ಯಾವ್ ಟು ಬಿ ಅರ್ನ್ಡ್. ಸೊ ನಾವು ಆ ರೆಸ್ಪೆಕ್ಟ್ನ ಸಂಪಾದನೆ ಮಾಡಬೇಕು ಅಂತಂದರೆ ನಾವೇನಾದರೂ ಮಾಡಬೇಕು. ಅದು ರಿಯಾಲಿಟಿ. ಓಕೆ, ಸೊ ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ಆ್ಯಂಡ್ ಸಪೋರ್ಟ್. ಲವ್ ಯು ಆಲ್. ಸೊ ನಾಳೆ ಬೆಳಿಗ್ಗೆ ಸಿಗೋಣ ಬನ್ನಿ. ಹಾಯ್ ಗೈಸ್, ಹ್ಯಾಪಿ ನ್ಯೂ ಇಯರ್. ಸೊ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಮತ್ತು ವೈಟ್ ಶರ್ಟ್ ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು.
ಹ್ಯಾಪಿ ನ್ಯೂ ಇಯರ್ ಡ್ಯಾಡಿ. ಸೇಮ್ ಟು ಯು, ಒಳ್ಳೇದಾಗಲಿ. ಸ್ನಾನ ಮಾಡಿಲ್ಲ ನೀವು ಇನ್ನು? ಎಲ್ಲರಿಗೂ ಸ್ನಾನ ಮಾಡಿಲ್ಲ ನೀವು ಇನ್ನು? ಖಂಡಿತ ಮಾಡ್ತೀನಿ. ಅದು ಕಳಕ್ ಹೋಗ್ಬೇಕು, ಕೊಳೆ ಹೋದ್ರೆ ಹೊಸ ಅದೇ ಹೋಗಿದೆ. ಹ್ಯಾಪಿ ನ್ಯೂ ಇಯರ್ ಇದ್ರು. ಹ್ಯಾಪಿ ನ್ಯೂ ಇಯರ್. ನಿನ್ನ ರಾತ್ರಿಯಿಂದ ವಿಶ್ ಮಾಡಿದೆ ನೀನು? ಮಾಡಿಲ್ವಾ? ಎಲ್ಲಿ ಮಾಡಿದೆ ಈ ಥರ ಗೈಸ್? ನಾನು 10 ಸರಿ ವಿಶ್ ಮಾಡಿದೆ, ಒಂದ್ಸರಿ ವಿಶ್ ಮಾಡಿದೆ. ಹ್ಯಾಪಿ ನ್ಯೂ ಇಯರ್ ಮ್ಯಾಕ್ಸಿ ಮ್ಯಾಶಿ ಮೋಳ. ಹ್ಯಾಪಿ ನ್ಯೂ ಇಯರ್ ಬೇಬಿ. ಹ್ಯಾಪಿ ನ್ಯೂ ಇಯರ್ ಮಮ್ಮಿ. ಹ್ಯಾಪಿ ನ್ಯೂ ಇಯರ್ ಸೂರ್ಯ. ಆ ಬ್ಲ್ಯಾಕ್ ಕಲರ್ ಹೇರ್ ಹಾಕ್ಸ್ಕೊಂಡು ಫುಲ್ ಬ್ಲ್ಯಾಕ್ ಆಗೋಯ್ತವ್ರಂತ ಸ್ವಲ್ಪ ಚೆನ್ನಾಗೈತೆ. ನಂಗೆ ಖುಷಿ ಆಯ್ತು. ಬಾಯ್. ಏನು ಮಾಡ್ತೀವಿ ಇವಾಗ? ತರಕಾರಿ, ಸಾಂಬಾರು, ರೈಸು, ಹಪ್ಪಳ, ಉಪ್ಪಿನಕಾಯಿ ಬರ್ತದೆ ತಗೊಂಬ, ಆಯ್ತಾ? ಇಲ್ಲ ಪಲಾವ್ ಮಾಡಲ? ಪಲಾವ್ ಮಾಡು. ಪಲಾವ್ ಮಾಡಲಾ? ಪಲಾವ್ ಮೊಸರು ಬಜ್ಜಿ ಓಕೆ ಚಟ್ನಿ ಓಕೆ ಆಯ್ತು. ಎಲ್ಲ ಇದೆ ತಾನೆ ಅದಕ್ಕೆ? ಚೆನ್ನಾಗಿ ಮಾಡು. ಗ್ರೀನ್ ಕಲರ್ದು, ಓಕೆ. ವೈಟ್ ಕಲರ್ ಮಾಡಬೇಡ, ಚೆನ್ನಾಗಿರಲ್ಲ ಅದು. ಟೊಮೆಟೊ ಹಾಕ್ಬಾರ್ದು. ನನಗೆ ನಿಂಬೆಹಣ್ಣು ಇದು ತರಿಸ್ತೀನಿ. ತರಿಸಿ. ಸರಿ ಗೈಸ್, ಇವಾಗ ನಾನು, ಧ್ರುವ, ಸಂಜನಾ, ಚರು ಮತ್ತು ನಂದನು. ಸೊ ನಂದನ್ ನಾವು ಇಸ್ಕಾನ್ಗೆ ಹೋಗಿದ್ದಾಗ ನಂದನ್ ಪಾಪ ಅವ್ನು ಬಂದಿಲ್ಲ, ಸಂಜನಾ ಅವರು ಬಂದಿಲ್ಲ. ಸೊ ಅವ್ರನ್ನ ಕರ್ಕೊಂಡು ಮತ್ತೆ ಇಸ್ಕಾನ್ಗೆ ಹೋಗ್ತಾಯಿದ್ದೀವಿ. ಅವ್ರು ನೋಡ್ಬೇಕಂತ ಇಸ್ಕೊಂಡು. ಸೊ ವಿ ಗೋಯಿಂಗ್ ಬ್ಯಾಕ್. ಹ್ಯಾಪಿ ನ್ಯೂ ಇಯರ್ ಅಜ್ಜಿ. ಸೇಮ್ ಟು ಯು ಪಾ. ಪಾಪ ಗೈಸ್ ನಮ್ಮ ಅಜ್ಜಿಗೆ ಹುಷಾರಿರ್ಲಿಲ್ಲ. 3 ದಿವಸ ಆಯ್ತಾ? ಏನಾಗಿತ್ತು? ಚಳಿ ಜ್ವರ. ಗೈಸ್ ವೆದರ್ ಸರಿ ಆಗ್ಬಿಟ್ಟು ಈ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗ್ತದೆ. ನಾನು ಬರೋಣ ಅಂತ ಇವಾಗ ಬಂದಿದ್ದು ಅಜ್ಜಿ. ಇಲ್ಲಿ ಬಂದು ಎಲ್ಲೋದ್ವಿ ನಾವು? ಈಗ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ನೆನ್ನೆ ಸಡನ್ ಆಗಿ ಬಂದಿದ್ದು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ನಿಮ್ಮ ವರ್ಷ ಚೆನ್ನಾಗಿರ್ಲಿ ಅಂತ ಚೆನ್ನಾಗಿರ್ಲಿ ಅಂತ ನೀನ್ ಅನ್ಕೋಬೇಡ, ಅದೇ ಆಸೆ ಪಡ್ತೀನಿ ಎಲ್ಲರಿಗೂ. ಸೊ ಗೈಸ್ ನ್ಯೂ ಇಯರ್ ಅಂತ ಈ ಥರ ಎಲ್ಲ ಮುಂಚೆ ಹೆಂಗ ಮನೆ ಮುಂದೆನೆ ಬರೀತಾ ಇದ್ರು ಅಂತಂದ್ರೆ ಹ್ಯಾಪಿ ನ್ಯೂ ಇಯರ್ ಅಂತಲ್ಲ. ಸೊ ಇವಾಗ ಎಲ್ಲ ಕಮ್ಮಿ ಆಗ್ಬಿಡಿದೆ ಗೈಸ್. ಹ್ಯಾಪಿ ನ್ಯೂ ಇಯರ್ ಸಂಜು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಏನೇ ಅದು ಜೋಕ್ ಇರ್ತಾರ? ಶೀ ಶೀ ಕುಡ್ದೇನೋ ನೆನ್ನೆ? ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್. ಯಾರು ದೇವೈತಂಗೋಳೆ ನಾಷ್ಟ ಮಾಡ್ದಜ್ಜಿ? ಏನ್ ತಿಂದೆ? ದೋಸೆ. ಹೋಗ್ಲಿ ಈಗಾದ್ರು ಹುಷಾರಾದೆ ಕಣಪ್ಪ. ಹಾಸ್ಪಿಟ್ಲಿಗೆ ಹೋಗ್ತೀಯಾ? ಅಯ್ಯೋ ಹೋಗ್ಬಿಟ್ಟು ಬಂದೆ. ಆಯ್ತಾ? ಇಲ್ಲ ಏನು ಡ್ರಿಪ್ಸ್ ಹಾಕಿದ? ಇಲ್ಲಪ್ಪ, ಸುಮ್ಮನೆ ಹಂಗೆ ಇಂಜೆಕ್ಷನ್ನು ಮಾತ್ರೆ ಕೊಟ್ಟವ್ರೆ, ಅದರಲ್ಲೇ ಸರಿ ಹೋಯ್ತಾ ಇದ್ದೀನಿ ಈಗ. ಸರಿ. ನ್ಯೂ ಇಯರ್ಗೆ ಏನು ರೆಸಲ್ಯೂಷನ್? ನಮ್ದೇನು ಇಲ್ಲಪ್ಪ, ಎಲ್ಲ ನಿಮ್ದೇ ನಾನು ನಡೀಬೇಕು ದರ್ಬಾರು ಚೆನ್ನಾಗಿ. ಏನು ರೆಸಲ್ಯೂಷನ್ ನಿಮ್ದು ನ್ಯೂ ಇಯರ್ಗೆ? ವಿಲ್ ಶೋ. ಹೇಳೋದು ಬೇಡ, ಹೇಳಿದ್ರೆ ಸುಮ್ಮನೆ ಅಜ್ಜಿ ಬೇಡ. ತೋರಿಸ್ತೀನಿ. ನಿಂದೇನು ರೆಸಲ್ಯೂಷನ್? ಹೇಳಲ್ಲ. ಇಟ್ ಶುಡಂಟ್ ಬಿ ಟೋಲ್ಡ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಲೋ, ಕನ್ನಡದಲ್ಲಿ ಮಾತಾಡೋದು. ಹೇಳಂಗಿಲ್ಲ, ಅದು ಮನ್ಸಲ್ಲಿ ಅನ್ಕೊಬೇಕು. ಆಮೇಲೆ ಆಗಿಲ್ಲ ಅಂದ್ರೆ ಹೇಳೋದು ಹೇಳ್ಬಿಟ್ಲು ಮಾಡೇ ಇಲ್ಲ ಅನ್ಬಿಟ್ಟು. ಯಾರು ಹೇಳಲ್ಲ, ಯಾರು ನಿನ್ ಲೈಫ್ ನೋಡಕ್ ಬರಲ್ಲ ಅಂತ ತೋರ್ಸೋದು ಇಲ್ಲ. ನೀನೇನು ರೆಸಲ್ಯೂಷನ್? ಸೆಕೆಂಡ್ ಪಿ ಯು ಪಾಸ್ ಆಗೋದು. ಹೈ ಸ್ಕೋರ್ ಅಲ್ಲಿ ಲುಕ್ ಹ್ಯಾಂಡ್ಸಮ್. ಇದಂದು ಯಾಕೆ ಎತ್ಕೊಂಡ್ಬಂದಿದ್ದು? ಯಾರು ಎತ್ಕೊಂಬರಕ್ಕೆ ಹೇಳಿದ್ ನಿಂಗೆ? ನೋಡಿದ್ರೆ ಭಯ ಆಗಿತ್ತು. ಈ ವರ್ಷ ಹೋಗು ಎತ್ಕೊಂಡು ಹೋಗೋಣ ಅಷ್ಟೇ. ಹೋಗಿ ಎತ್ಕೋದ್ರು. ಡೂಡ್ 8 ಗಂಟೆಗೆ ಎಷ್ಟು ರಶ್ ಇತ್ತು ಗೊತ್ತಾ? ನನ್ನ ಫ್ರೆಂಡ್ ಹೋಗಿದ್ಲು. ಓಕೆ ದೂದ್ ಚಿಕ್ಕ ರಾಯ್ರೆ ಕಾಪಾಡಿ. ಏಯ್ ವಾಡದಾಕ್ಬಿಡ್ತೀನಿ. ಧ್ರುವಿ ಪಾಸ್ ತಗೊಂಡು ಹೋಗ್ಬೇಕಿದ್ರು ಮತ್ತೆ ಅಲ್ಲಿವರೆಗೂ ಹೋಗ್ಬಾದ್ರು. ಸರಿ ಆಯ್ತು, ಚರಣ ಕರ್ಕೊಂಡೋಗಿ ಬಂದ್ಬಿಡು. ಹಿಂಗೆ ಬೇಗ ಚರಣ ಹೋಗಿ ಬನ್ನಿ ಇಬ್ರು. ಪಾಸ್ ಮಾಡ್ದು ಬಂದಂದ್ರು ಇವನ್ಗೆ ಸರಿ ಹೇಳಿದ್ರು ಅಷ್ಟೇ ಗೈಸ್. ಯಾವಾಗ ಎತ್ಕೊಂಡ್ಬೇಕಾಗಲ್ಲ ನಾರ್ಮಲ್ ಆಗಿ. ವೇರ್ ಹೆಲ್ಮೆಟ್ ವೆನ್ ಯು ರೈಡ್. ಹೂ ಸಂಜು ಕರೆಕ್ಟು. ಸೇಮ್ ನಿಂತರ್ನೆ ಎಲ್ಲರೂ. ಯಾರು ಕಾಲ್ ಮಾಡ್ತಿರ್ತಾರೆ? ಓಕೆ ಗೈಸ್, ಸೊ ಇವಾಗ ನಾನು ಸಂಜು ಅವನು ಚರು ಹೊರಟ್ವಿ. ಇಸ್ಕಾನ್ ಹತ್ರ ಹೋಗಿ ನಾನು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ ಗೈಸ್. ಸೊ ಇವಾಗ ನಾವು
ಪಾರ್ಕಿಂಗ್ನ ಇಲ್ಲಿ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಬಿಕಾಸ್ ಅಲ್ಲಿ ಮಾಡೋಕ್ಕೆ ಖಂಡಿತ ಆಗಲ್ಲ, ದೇವರಾಣೆಗಳು ಆಗಲ್ಲ. ಧ್ರುವ ಯಾರಿಗೋ ಫೋನ್ ಮಾಡ್ತೇನೆ, ಇನ್ಫ್ಲೂಯೆನ್ಸ್ ಮಾಡ್ತೇನೆ. ನನಗೆ ಮೆಂಬರ್ಶಿಪ್ ಕಾರ್ಡ್ ಇದೆ, ಬಟ್ ನಮಗೆ ಲಾಸ್ಟ್ ಟೈಮ್ ನನಗೆ ಮೊನ್ನೆ ಬಂದಾಗಲೂ ನನಗೆ ನೀವು ಪಾಸ್ ಮನೆಗೆ ಬಂದಿರಲಿಲ್ಲ, ಲೈಕ್ ವೈಕುಂಠ ಏಕಾದಶಿಗೆ. ಗೋಲ್ಡನ್ ಪಾಸ್ ಕಳಿಸಿಲ್ಲ ನೀವು. ಆ್ಯಕ್ಚುಲಿ ನಮಗೆ ಗೋಲ್ಡನ್ ಪಾಸ್ ಬರಬೇಕಾಯ್ತಲ್ಲ ಸರಿ ಮನೆಗೆ, ಬಟ್ ಬಂದಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅದು ಇದು ಆಯಿತು. ನಾವು ರೆಡ್ ಪಾಸ್ ಇರೋ ಜಾಗದಲ್ಲಿ ಹೋದ್ವಿ, ಬಟ್ ಬೇಗ ಹೋದ್ವಿ. ದೇವ್ರು ಹೆಂಗಾರು ಒಂದು ಕಡೆ ಕರ್ಸ್ಕೊತಾರೆ ಬೇಗ ಬೇಗ. ಸೊ ಇವಾಗ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಇಸ್ಕಾನ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ರೀಸೆಂಟಾಗಿ ಡಿಸೆಂಬರಲ್ಲಿ 2 ಸರಿ ಹೋದೆ. ಇವಾಗ ಜನವರಿ 1 ಜನವರಿ ಹೋಗ್ತಾ ಇದ್ದೀನಿ. 2026 ಗೈಸ್. ಕಣ್ಬ್ರಷಲ್ಲಿ ಗೈಸ್ ಅಲ್ಲಿವರೆಗೂ ಇದೆ ನೋಡಿ ಗೈಸ್. ನೋಡು ಎಲ್ಲ ಬರ್ತಾರೆ ಅಲ್ವಾ ಇಸ್ಕಾನ್ಗೆ ಇವತ್ತು. ಸೊ ಅದಕ್ಕೆ ಆಟೋ ಬಸ್ಸು ಎಲ್ಲ ಜಾಸ್ತಿ, ವೆಹಿಕಲ್ಸು ಜಾಸ್ತಿ. ಸೊ ಇಲ್ಲೆಲ್ಲ ಜಾಸ್ತಿ ವೀಡಿಯೋ ಮಾಡೋದು ಬೇಡ, ನಾರ್ಮಲಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಹೆಂಗೆ ಹೋಗ್ತೀವಿ ತೋರಿಸ್ತೀನಿ ಬನ್ನಿ. ಈ ನಂದನ್ ಎಷ್ಟು ಲೇಟ್ ಮಾಡ್ತಾನೆ ಅಂತಂದರೆ ಅವನ್ನೆಲ್ಲ ಹೋಗ್ಬಿಟ್ಟು ಅವ್ನ ಗೈಸ್ ಡೋಬಿ ಘಾಟ್ ಹತ್ರ ಬನ್ನಿ ಅಂತ ನಮ್ಗೆ ಹೇಳ್ತಾವೆ. ನೋಡಿ ಗೈಸ್ ಅಲ್ಲಿ ನೋಡಿ ಅಲ್ಲೋಡಿ ಅಲ್ಲೊಂದು ಲೈನು. ಬಾ 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 ಬಾ. ರಶ್ ಇಸ್ ರಶಿಂಗ್. ಎಲ್ಲಿಂದ ಹೋಗ್ತವ್ರು ಎಲ್ಲಿಂದ ಬರ್ತವ್ರು ಅವರು. ಬೇರೆ ಟೈಮಲ್ಲೆಲ್ಲ ಅಲ್ಲಿ ಇಲ್ಲಿ ಹೊಡಿತಾರೆ, ಓದ್ಲ ಹೊಡಿಯೋಕೆ ಹೋಗ್ತಾರೆ ಆಯ್ತಾ. ಈ ನ್ಯೂ ಇಯರ್ ದಿವಸನೇ ಬರೋದು. ಯೋ 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 ಅಲ್ಲಿ ನೋಡಿ ಗೈಸ್ ಮೇಲೆ. ಶಬಾಷ್ 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 ಗೈಸ್. ಅಲ್ಲಿ ನೋಡಿ ಗೈಸ್, ಏನು ನಮ್ಮ ಇಸ್ಕಾನ್ ತಿರುಪತಿ ಆಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ ರಶ್ಶು, ಇಲ್ಲಿ ನೋಡಿ ರಶ್ಶು, ಅಲ್ಲಿ ನೋಡಿ ರಶ್ಶು. ಬಾರೇ ನಮ್ಮಮ್ಮ ನಡ್ಕೊಂಬಂದ್ರೆ ಮೊನ್ನೆ. ಅವ್ರಿಗೆ ಹುಷಾರಿಲ್ಲ, ಅವರೇ ನಡ್ಕೊಂಬಂದ್ರು. ಅದು ಉಪವಾಸ ಇದ್ರು ಅವರು ಗೈಸ್. ಈಗಿನ ಕಾಲದ ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು, ನಂಗೆ ಗೊತ್ತಿಲ್ಲ ಎಲ್ಲರ ಬಗ್ಗೆನೂ, ಬಟ್ ಕೆಲವೊಬ್ರು ನಾನು ನೋಡಿರೋ ಹಂಗೆ ಫುಲ್ಲು ಸುಸ್ತು ಅಂತ ನಿಂತ್ಕೊಂಡ್ಬಿಡ್ತಾರೆ. ಅಯ್ಯೋ ಮಾಡೋಕ್ಕಾಗಲ್ಲ, ಅದಿಲ್ಲಿ ಗಿವ್ ಅಪ್ ಈಸಿಲಿ. ಬಟ್ ನಮ್ಮ ಅಮ್ಮಂದಿರು, ನಮ್ಮ ಚಿಕ್ಕಮ್ಮಂದಿರು, ನಮ್ಮ ಅಜ್ಜಿ ಇದ್ದಿರಲ್ಲ, ಎಷ್ಟೇ ಸುಸ್ತಾದ್ರೂ, ಎಷ್ಟೇ ಅವ್ರಿಗೆ ಇದಾದ್ರೂ ಅವ್ರು ಮಾಡ್ತಾಯಿದ್ರು ಅದನ್ನು. ದಟ್ ಆಫ್ ದೇ ವೇರ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಿಂಗೆ ನೋಡಿ ನಮ್ಗೆ ದರ್ಶನ ಯಾವ ಥರ ಇರುತ್ತೆ. ಇಟ್ ಈಸ್ ವಾಟ್ ಇಟ್ ಈಸ್. 2 hours ಬೇಜಾನು. ಮೊನ್ನೆ ಹಂಗೆಲ್ಲ ಬಂದು ಹಿಂಗೆ ಮೇಲೆ ಬಂದು ಇಲ್ಲಿ ಬಂದಿದ್ದಲ್ವೇನೋ. ಓಕೆ, ಸೊ ಗೈಸ್ ಫಸ್ಟ್ ಇಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಬರಬೇಕು. ಸೊ ನರಸಿಂಹಸ್ವಾಮಿ ಟೆಂಪಲ್ ಮುಗಿದ್ಮೇಲೆ ಮೇಲೆ ಹೋಗ್ಬೇಕು. ಅದನ್ನೆಲ್ಲ ನಿನ್ನೆ ನೋಡ್ತಾ ಇರೋದು ನಂದನ್. ಲಾಸ್ಟ್ ಸರಿ ನಿಮ್ಗೆ ನೆನಪಿದ್ರೆ ನಾವು ಆ ಕಡೆಯಿಂದ ಅಲ್ಲಿ ಪರ್ಮಿಷನ್ ಕೇಳ್ಕೊಂಡು ಪಾಸ್ ತೊಗೊಂಡಿದ್ದೆ ಗೊತ್ತಾ, ಅಲ್ಲಿ ಅಲ್ಲೊಂದು ಬೋರ್ಡ್ ಇದೆ, ಅಲ್ಲಿಂದ ತೊಗೊಂಡು ನಂಗೆ ಹಿಂಗೆ ಮೇಲೆ ಹತ್ರ ಹೆಂಗೆ ಏನು ನೆನಪಾಗೋದು ಗೊತ್ತಾ, RCBಗೆ ಹೋಗಿದ್ವಲ್ಲ. ಅಯ್ಯಪ್ಪ, ನನ್ನ ಲೈಫಲ್ಲಿ ಗೈಸ್ ಅಷ್ಟು ರಶ್ಶು ನಾನು ಎಲ್ಲೂ ನೋಡಿಲ್ಲ. ಹರೇ ರಾಮ್ 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 ಹೇಳೆ ಹೇಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ನೋಡಿ ಈ ಥರ ಸಿಗ್ಬೇಕು ಇಸ್ಕಾನಲ್ಲಿ ಸಿಕ್ಕಿದ್ರೆ. ಹರೇ ಕೃಷ್ಣ. ನಾವು ಜೈಂಟ್ ವೀಲಲ್ಲೆಲ್ಲ ಇದು ಮಾಡ್ತೀವಲ್ಲ, ಆ ಥರ ಕಾರ್ಗೂ ಒಂದು ಜೈಂಟ್ ವೀಲ್ ಮಾಡಿಬಿಟ್ಟಿದ್ದಾರೆ, ಪಾರ್ಕಿಂಗ್ ಸುಲಭ ಆಗಲಿ ಅಂತ. ಚೆನ್ನಾಗಿದೆ ಒಂಥರ. ನೋಡಿ ಮೇಲಿಂದ ಕೆಳಗೆ ಇಳಿಸ್ತಾರೆ, ಬೇರೆ ಇನ್ನೊಂದು ಕಾರ್ ಅಲ್ಲಿಂದ ಹತ್ತುತ್ತೆ. ನೋಡಿ ಗೈಸ್ ಎಷ್ಟು ಜನ ಇದೆ. ಬೆಂಗಳೂರಲ್ಲಿರೋರೆಲ್ಲ ಇಲ್ಲೇ ಇದ್ದಾರಾ? ಸಣ್ಣದಾಗಿದೆ ಅಲ್ವಾ? ಆ ನೀರು ಯಾಕೆ ಬ್ಲೂ ಇದೆ ಗೊತ್ತಾ? ಆ ಕೆಳಗಡೆ ಸರ್ಫೇಸ್ ಬ್ಲೂ ಇದೆಯಲ್ಲ ಅದಕ್ಕೆ. ಎಷ್ಟೊಂದು ಜನಕ್ಕೆ ಅದು ಗೊತ್ತೇ ಇಲ್ಲ, ನಂಗೆ ಅದು ಅವ್ರಿಗೆ ಗೊತ್ತಿಲ್ಲ ಅಂತ. ಬಿಟ್ಟೋಗ್ತಿರಲ್ಲೋ.
ನಿಮ್ ಜೊತೆ ಇದಕ್ಕ ಬಂದಿದ್ದು ನಾನು ಬಿಟ್ಟೋಗಕ್ಕೆ. ಬಿಗ್ ಫ್ಯಾನ್ ಬ್ರೋ. ಆಯ್ತಾಯ್ತು. ಐಸ್ ಕ್ರೀಮ್ ಹರೇ ಕೃಷ್ಣ. ಆಹಾ ಗೈಸ್, ಮೊನ್ನೆ ಸ್ವೀಟ್ ಪೊಂಗಲ್ ಕೊಟ್ಟಿದ್ರು, ನಂಗೆ ಇಷ್ಟ ಇರಲಿಲ್ಲ ತಿನ್ನಕ್ಕೆ. ಸೊ ಖಾರ ತಿಂತೀನಿ ಬಿಕಾಸ್ ಚೆನ್ನಾಗಿರುತ್ತೆ. ಗೈಸ್ ನೋಡಿ, ಊಟಕ್ಕೆ ಬಂದವ್ರಂಗೆ ತಿಂತವಳು ಇವಳು. ಅವ್ರ ಪಾಪ ಒಂದೊಂದು ಪ್ರಸಾದ ಅಂದರೆ ಒಂದೊಂದು ತೊಗೊಬೇಕು, ಒಂದೊಂದು ತಿನ್ನಬೇಕು. ಅಣ್ಣ 2 ಕೊಡಿ ಅಂತೆ, ಒಬ್ರಿಗೆ ಒಂದೇ ಹೋಗಮ್ಮ ಅಂತ ಬೈಕ್ ಕಳಿಸೋದು. ನಂದನು ಅಷ್ಟೇ. ಏನು ನಂದು ಮೂರನೇ ತಿಂತಾರೆ ಹೌದಾ? ಹಂಗಾರೆ ಅಲ್ಲಿ ಯಾರ್ದು ದುಪ್ಪಟ ಹೇಳ್ತಾರ ಅದನ್ನ ಹೇಳ. ಬಾಕಿ ಅವಳು ಹಾಂ ಏನೇ ನಾವೆಲ್ಲ ಇದೀವಿ ಅಂತ ಮಿಸ್ ಆಯ್ತು. ಬೀಳ್ತಿತ್ತು ಸರಿಯಾಗಿ ಅವ್ರು ಬೆಂಕಿ ಗೈಸ್, ಪ್ರಸಾದ ಮಾತ್ರ ಅಲ್ಟಿಮೇಟ್ ಆಗಿದೆ. ಇನ್ನು ತಿನ್ಬಿಡು ನೋಡೋಣ. ನಂದನ್ ಮಿಸ್ಟೇಕ್ಸ್ನೆಲ್ಲ ನಾನು ಇನ್ನೊಂದು ಪಾರ್ಟ್ ಮಾಡ್ತೀನಿ, ಮಿಸ್ಟೇಕ್ಸ್ ಆಫ್ ನಂದನ್ ಅಂತ ಒಂದು ಬ್ಲಾಗ್ ಮಾಡ್ತೀನಿ. ಎಕ್ಸಿಟು ರಶ್, ಒಳ್ಳೆ ದರ್ಶನ ಆಯಿತು, ಒಳ್ಳೆ ದರ್ಶನ, ಸೂಪರ್ ದರ್ಶನ, ಬೇಗ ಆಯಿತು ಗೈಸ್. ಇನ್ನೂ ಎಷ್ಟೊಂದು ಜನ ಲೈನಲ್ಲಿ ಹೋಗೋರು ಇನ್ನೂ ಹೋಗೇ ಇರಲ್ಲ. ಹರೇ ಕೃಷ್ಣ ಹರೇ ರಾಮ. ಹ್ಯಾಪಿ ನ್ಯೂ ಇಯರ್. ಟೆಲ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್, ಇಡಿಯಟ್. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಬಾಯ್ ಬಾಯ್. ಗೈಸ್ ಸಾರಿ, ಇಸ್ ಡಿಪ್ರೆಸ್ಡ್. ಯೋ ನೋಡಿ ಗೈಸ್, ನಿಮ್ಗೆ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ರಶ್ ನೋಡಿ ಗೈಸ್. ಈ ನಂದನು ಹೋಗ್ತಿರೋದ್ರೆ ಕರೆದ್ಬಿಟ್ಟು ಧ್ರುವ ಕುರ್ಕುರೆ ಫಿಶ್ ಅಂತೆ. ಯಾವ್ದೋ ಕುರ್ಕುರೆ ಫಿಶ್ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಕುರ್ಕುರೆ ಚಿಪ್ಸ್ ಇದೆಯಲ್ಲ ಪ್ಯಾಕೆಟು, ಅದಕ್ಕೆ ಕುರ್ಕುರೆ ಫಿಶ್ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಕರ್ ಮಾಡ್ತೀನಿ ಇಸ್ಕಾನ್ ಟೆಂಪಲ್ ಒಂದು. ಸರ್ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ ಇಲ್ಲಿ ನೋಡಿ, ಇವೆಲ್ಲ ಹೆಂಗಿದೆ. ಇಸ್ಕಾನ್ ಅವರೇ ಪ್ಲೀಸ್ ಕ್ಲೀನ್ ಮಾಡಿಸ್ಬಿಡಿ ಇದೆಲ್ಲ. ಎಸ್, ಹೋಲ್ ಬ್ಯಾಂಗ್ಳೂರ್ ಇಸ್ ಇನ್ ಇಸ್ಕಾನ್, ದ ಹೋಲ್ ಬ್ಯಾಂಗ್ಳೂರ್. ವಿ ಆರ್ ಲಕ್ಕಿ ಗೈಸ್, ಆ್ಯಕ್ಚುಲಿ ವೆರಿ ಲಕ್ಕಿ. ಎಷ್ಟು ಬೇಕು ಬಂದ್ರಿ ಹೇಳು. ಕಮಾನ್ ನಂದನ್, ಕಮಾನ್, ಲೆಟ್ಸ್ ಗೋ, ಯು ಕ್ಯಾನ್ ಡೂ ಇಟ್. ಎದೆಲ್ಲಿ ಕಲ್ಲಿದ್ದೊಂದು ಅವೆಲ್ಲ ಅಂಟೋದು ಇಲ್ಲ. ಹೋಗು ಗೈಸ್. ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಮಧ್ಯಾಹ್ನ ನಮ್ಮಮ್ಮ ಒಳ್ಳೆ ಪಲಾವ್ ಮಾಡಿದ್ರು ಮನೇಲಿ. ಸೊ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನಾನು ಧ್ರುವ ಮತ್ತು ಮಮ್ಮಿ ಡ್ಯಾಡಿ, ನಾವು 4 ಜನನೂ ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನ್ಯೂ ಇಯರ್ ಅಂತ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ, ಒಂದು ಮೆಮೊರೀಸ್ ಇರಲಿ, ಆಚೆ ಹೋಗಿದ್ವಿ ನ್ಯೂ ಇಯರ್ಲಿ ಅಂತ ಒಂದು ಇದಿರುತ್ತಲ್ಲ. ಸೊ ಅದಕ್ಕೆ ವಿ ಗೋಯಿಂಗ್ ಔಟ್. ಇಲ್ಲೇ ನಮ್ಮ ಮನೆ ಹತ್ರ ಇವತ್ತು ವೆಜ್ಜು ಗುರುವಾರ. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಸಂಜಯ್ ನಗರಲ್ಲಿ ಉಡುಪಿ ಗಾರ್ಡನ್ ಅಂತ ಇದೆ, ಅಲ್ಲಿಗೆ ಹೋಗ್ತೀವಿ ಊಟಕ್ಕೆ. ಹಾಯ್ ಮಮ್ಮಿ. ಆಯ್ತು ಸುರಿ. ನ್ಯೂ ಇಯರ್ ರೆಸಲ್ಯೂಷನ್ ಏನು ಮಾಡಬೇಕು ಅಂತ ಇದೆಯಾ? ನನ್ನ ಮಾತ್ರ ಇದು ರಾಯರ ಮಠಕ್ಕೆ ಹೋಗ್ತೀನಿ ದೋಸೆ. ಇವತ್ತಿಂದ ಏನು ಚೇಂಜ್ ಆಗಬೇಕು ಅಂತ ಇದೆಯಾ? ಚೇಂಜ್ ಆಗಬೇಕು, ಸಣ್ಣ ಆಗಬೇಕು, ಮತ್ತು ಕೋಪ ಮಾಡ್ಕೊಳ್ಳೋದೆಲ್ಲ ಬಿಡಬೇಕು, ಮತ್ತು ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅನ್ಕೊಂಡಿದ್ಯಾ? ಬರೀ ಅನ್ಕೊಂಡಿದ್ಯಾ ಆಗ್ತೀಯಾ? ಸೇಮ್ ಅದೇನೆ. ಓಕೆ ಗೈಸ್, ಸೊ ನನ್ನ ಪೇರೆಂಟ್ಸ್ ಈ ಥರ ರೆಸಲ್ಯೂಷನ್ ತೊಗೊಂಡಿದ್ದಾರೆ, ದಟ್ ಒಂದು ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಬಿಟ್ಟು. ನೀವು ಏನೇನು ರೆಸಲ್ಯೂಷನ್ ತೊಗೊಂಡಿದ್ದೀವಿ? ಇತ್ತು ಅಂದರೆ ಈ ಮುಂದೆ ಏನಪ್ಪ ಹಿಂಗೆ ಕಿತ್ತಾಡ್ತಿಲ್ಲ ಅಂತಲ್ಲ, ದಿನ ಚೇಂಜ್ ಆಗಬೇಕು ಅಂತ, ಅದಕ್ಕೋಸ್ಕರ ಹೇಳ್ತಿರೋದು. ಯಾಕಂದರೆ ಮೊನ್ನೆ ಹೆಂಗೆ 25 ಹೆಂಗೆ ಹೋಯ್ತು, 26 ಬಂದೈತೆ, ಆ ಥರ ಇರಬೇಕು, ಆ ಥರ ಇಷ್ಟಪಡಬೇಕು ಅಂತ ನಾವು ಚೇಂಜ್ ಆಗಬೇಕು ಅಂತ ಆಸೆ ಪಡ್ತೀವಿ. ಖಂಡಿತ ಆಗಬೇಕು, ಆಯ್ತು. ಓಕೆ ಗೈಸ್, ಸೊ ಇಬ್ಬರು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಚೇಂಜ್ ಆಗುತ್ತೆ. ಬಿಕಾಸ್ ಪಾಸಿಟಿವ್ ಆಗಿ ನಾವೇನು ಮ್ಯಾನಿಫೆಸ್ಟ್ ಮಾಡಿದ್ರು ಅದಾಗುತ್ತೆ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ, ಎಲ್ಲ ಫುಲ್ ನ್ಯೂ ಇಯರ್ ದಿವಸ ಎಲ್ಲರೂ ಇದೇ ಥರ ಬಂದಿರ್ತಾರೆ. ಏನು ನ್ಯೂ ಇಯರ್ ದಿವಸ ಆಚೆ ತಿನ್ನೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಇಷ್ಟೊತ್ತಲ್ಲೆಲ್ಲ ಫುಲ್ಲೇ ಆಗಲ್ಲ ಯೂಶ್ವಲಿ, ಬಟ್ ಇವಾಗ ಫುಲ್ ಆಗಿಬಿಡಿದೆ. ಆ್ಯಂಡ್ ನಾವು ಇವಾಗ ಏನು ಬೇಕೋ ಅದನ್ನ ಆರ್ಡ್ರ್ ಮಾಡಿ ತಿಂದು ಮನೆಗೆ ಹೋಗೋಣ ಇವತ್ತು. ಸೊ ಗೈಸ್, ಇವರೆಲ್ಲ ಬೆಣ್ಣೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದಾರೆ, ಬೆಣ್ಣೆ ಮಸಾಲೆ ದೋಸೆ. ಸೊ ಆಯಿಲ್ ಬೇಡ ಅಂತ ಹೇಳಿದ್ದೆ, ಅದಕ್ಕೆ ಬೆಣ್ಣೆಲೇ ಅದನ್ನು ತೇಲ್ಸಿ ಹಾಕ್ಸಿ ತೊಗೊಂಬಂದು ಕೊಟ್ಟಿದ್ದಾರೆ. ತಿನ್ನಮ್ಮ, ಆರಾಮಾಗಿ ತಿನ್ನಮ್ಮ, ತಿನ್ನು. ಅದು ಎಣ್ಣೆ ಅಲ್ಲ, ಅದು ಬೆಣ್ಣೆ. ತಿನ್ನಪ್ಪ ನಿಂದು ಬೆಣ್ಣೆ ಮಸಾಲೆ. ಇವ್ರ ಗರ್ಲ್ ಫ್ರೆಂಡು ಚೇಂಜ್ ಮಾಡ್ಬಿಟ್ಟ ಗೈಸ್. ಆವಾಗಲೇ ಬಂತಲ್ಲ, ಏನಿತ್ತೇಳಿ. ಹಾಯ್ ಗೈಸ್. ಸೊ
ಸೊ ಯಾಕೆ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ಅದಷ್ಟು ವೀಡಿಯೋಸ್ ಏನಿತ್ತು ಅದೆಲ್ಲ ನನ್ನ ಮ್ಯಾಕ್ಬುಕ್ಕಲ್ಲಿತ್ತು. ಆ ಮ್ಯಾಕ್ಬುಕ್ಕು ನನ್ನ ಹತ್ರ ಇರಲಿಲ್ಲ. ಸೊ ನಾನು ಈಗ ಹೈದ್ರಾಬಾದಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದೆ, ಅದರದ್ದು ವ್ಲಾಗ್ ಇದೆ. ಸೊ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ತುಂಬ ವ್ಲಾಗ್ಸ್ ಇದೆ, ಲೈಕ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಎಲ್ಲ ವ್ಲಾಗ್ನೂ ಅಪ್ಲೋಡ್ ಮಾಡ್ತೀನಿ. ಸಾರಿ ಫಾರ್ ದ ಡಿಲೇ, ಲೈಕ್ ದಿಸ್ ವಿಲ್ ನೆವರ್ ಹ್ಯಾಪನ್. ಐ ಮೀನ್ ನನಗೆ ಟೈಮ್ ಸಿಗ್ತಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ. ಅವನ ಬೈ ನ್ಯೂ ಫೋನ್ 17 Pro Max. ಬ್ಯಾಡ್ ಡೇಸ್ ಗೈಸ್, ನನ್ನ ದಿನಗಳೇ ಸರಿ ಇಲ್ಲ, ಅದೇನೋ ಗೊತ್ತಿಲ್ಲ. ಓಕೆ, ಅದೆಲ್ಲ ಬಿಡಿ, ಪರವಾಗಿಲ್ಲ. ಇಟ್ಸ್ ಓಕೆ. ಲೈಕ್ ವೀಡಿಯೋಸ್ ರೀಚ್ ಆಗ್ತೀರಾ ಅಂತ ಒಂದು ಕಡೆ ಬೇಜಾರಿದೆ. ಅದು ಈ ಜಾನ್ವರಿಯಿಂದ ಇನ್ಸ್ಟಾಗ್ರಾಮಲ್ಲೂ ಇಲ್ಲ, ಯೂಟ್ಯೂಬಲ್ಲೂ ಇಲ್ಲ. ಯಾಕಂತ ಗೊತ್ತಿಲ್ಲ. ಓಕೆ, ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಾಗತ್ತೆ. ಸೊ ನಮ್ಮ ಕನ್ಸಿಸ್ಟೆನ್ಸಿ, ನಮ್ಮ ಕಡೆಯಿಂದ ಏನು ಎಫರ್ಟ್ ಇದೆ ಅದನ್ನು ಬಿಡಬಾರ್ದು, ಮಾಡ್ತಾ ಇರಬೇಕು ಅಷ್ಟೇ. ದಟ್ ಈಸ್ ವಾಟ್ ಐ ಟ್ರಸ್ಟ್. ಸೊ ನಿಮ್ಮೆಲ್ಲ ನಂಬಿಕೆ ಇಟ್ಟಿದ್ದೀನಿ. ಆ್ಯಂಡ್ ಐ ಲವ್ ಯು ಗೈಸ್. ಸೊ ಮುಂದಿನ ವೀಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಜೈ ಶ್ರೀರಾಮ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ